ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಹನಿ ಎಣ್ಣೆಯನ್ನು ಬಳಸೇನೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಲ್ಲ ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ, ಡಯಟ್ನಲ್ಲಿ ಅದೀವಿ ಅಂದ್ರೂ ಇದನ್ನು ಏನು ಮಾಡ್ಬೋದು, ತಿನ್ಬೋದು. ಇದು ಕ್ಯಾಲ್ಶಿಯಮು, ಫೈಬರು, ಐರನ್ನು, ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ನೀವು ಇದನ್ನು ಕರಿಬೋದು. ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಈಗ ಒಂದು ಬಾರಿ ತೊಳೆದಿದ್ದೀನಿ. ಈ ನೀರನ್ನು ತೆಗೆದು ಇನ್ನೊಂದು ಬಾರಿನೂ ನೀರು ಹಾಕಿ ತೊಳೆದ್ಬಿಟ್ಟು ತೊಗೋತೀನಿ ರೀ. 1-2 ಸ್ಪೂನ್ ನೀರು ಉಳಿಬೇಕು ನೋಡಿರಿ. ಅಷ್ಟನ್ನೇ ನೀರನ್ನು ತೆಗೆದ್ಬಿಟ್ಟು ತೊಗೋರಿ. ನೋಡಿ, 1-2 ಸ್ಪೂನ್ ಆಗಷ್ಟು ನೀರನ್ನು ಉಳಿಸಿದ್ದೀನಿ. ಈಗ ಮುಚ್ಚಿ ಅವಲಕ್ಕಿಯನ್ನು ಅನ್ಕೋತಕ್ಕ ಒಂದು 5 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ರೀ. ಅವಲಕ್ಕಿ ನೆನೆದು ಸಾಫ್ಟ್ ಆಗಲಿ ರೀ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಮಖಾನ ಅಥವಾ ಲೋಟಸ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಇವು ಹುರಿದ ಮೇಲೇ ಏನಾಗ್ತವೆ ರೀ, ಕ್ರಿಸ್ಪಿ ಆಗ್ತಾವೆ. ನೋಡಿ, ಒಂದು 10 ನಿಮಿಷ ಬೇಕು ರೀ ಇವು ಹುರಿಯಾಕನು. ಲೋ ಫ್ಲೇಮ್ದಲ್ಲಿಟ್ಟು ಹುರಿದು ನೋಡಿರಿ, ಕ್ರಿಸ್ಪಿ ಆಗೋವರೆಗೂ ನೋಡಿರಿ. ಈ ರೀತಿ ಒಂದು ಮುರಿದ್ಬಿಟ್ಟು ನೋಡಿರಿ. ನೋಡಿ, ಈಗ ಕ್ರಿಸ್ಪಿ ಆಗ್ಯಾವಲ್ಲ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇವು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ. ನೋಡಿ, ಈಗ 5 ನಿಮಿಷ ಆಗ್ಯದ ನೋಡಿರಿ. ಅವಲಕ್ಕಿನೂ ಚೆನ್ನಾಗಿ ನೆಂದದ್ರಿ. ಈಗ ಅವಲಕ್ಕಿ ಒಗ್ಗರಣೆ ಹಾಕೋತಿರ್ತೀವಲ್ಲ ಅದೇ ರೀತಿಯೇ 1 ಬಟ್ಲಾಗಷ್ಟೇ ಸಪ್ಪಗಿರೋ ಮೊಸರನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇಲ್ಲಿ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಅಗಸೆಯನ್ನು ಹುರಿದ್ಬಿಟ್ಟು ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ತುಂಬ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುವಂಥದ್ದು. ಇದನ್ನು ಈ ರೀತಿಯೂ ಯೂಸ್ ಮಾಡ್ಬೋದು. ಚಪಾತಿ ಹಿಟ್ಟಿನಲ್ಲಿ ಹಾಕಿನೂ ಕಲಿಸ್ಬೋದು, ಅಥವಾ ನೀವು ದೋಸೆ ಹಿಟ್ಟಿಗೂ ಹಾಕೋಬೋದು ರೀ. ಈ ರೀತಿ ಮಾಡಿರಿ, ಟೇಸ್ಟ್ ಚೆನ್ನಾಗಿರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿ, ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಆದಷ್ಟು ಮೊಸರನ್ನು, ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಈಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಈಗ ಮಖಾನವನ್ನು ಹಾಕ್ತಾಯಿದ್ದೀನಿ ರೀ. ನಾನು ಎಲ್ಲ ಹಾಕಲ್ರಿ, ಇನ್ನೊಂದು ಸ್ವಲ್ಪ ಇಟ್ಟೀನಿ ರೀ. ಒಂದು ಅರ್ಧ ಬಟ್ಲಾಗಷ್ಟು ಹಾಕಿದ್ದೀನಿ. ನೋಡಿ, ಲಾಸ್ಟಿಗೆ ಹಾಕಿರಿ, ಇಲ್ಲಾಂದ್ರೆ ಮಖಾನ ಏನಾಗಿಬಿಡ್ತಾವೆ, ಬೇಗನೆ ಮೆತ್ತಗಾಗಿಬಿಡ್ತಾವೆ. ನೋಡಿ, 1-2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾ ಅಥವಾ ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆ ಬೀಜ ಪ್ರೋಟೀನ್ ಇರುವಂಥದ್ದು, ಅದು ಮಖಾನ ಕ್ಯಾಲ್ಸಿಯಮ್ಮು ಇರೋವಂಥದ್ದು. ನೋಡಿರಿ, ಈಗ ಇದನ್ನು ರೆಡಿ ಆಗ್ಯದ್ರಿ. ಈಗ ಇದನ್ನು ಯಾವ ರೀತಿ ಸರ್ವ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ತುಂಬ ಟೇಸ್ಟಿಯಾಗಿರ್ತದೆ ರೀ. ವಾರಕ್ಕೆ ಒಂದ್ಸಲ ಈ ರೀತಿ ನೀವೇನು ಮಾಡಿರಿ, 0 ಆಯಿಲ್ ರೆಸಿಪಿಗಳನ್ನ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಇದನ್ನು ಸರ್ವ್ ಮಾಡೋಣ ಬರ್ರಿ. ಅಥವಾ ನೀವು ಎಣ್ಣೆಯನ್ನೇ ಬಳಸದೆ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ನೋಡಿ, ಇದಕ್ಕೆ ಒಂದು ಸ್ವಲ್ಪನೇ ಖಾರಕ್ಕಾಗಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಶೇಂಗಾನು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿರಿ, ಇನ್ನೊಂದು ಸ್ವಲ್ಪ ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿ. ನೋಡಿರಿ, ಟೇಸ್ಟಿ ಹೆಲ್ದಿಯಾಗಿರುವಂಥ 0 ಆಯಿಲ್ ರೆಸಿಪಿ ರೆಡಿ ಆಗಿದೆ ರೀ. ಇದನ್ನು ಮೊಸರು ಅವಲಕ್ಕಿ ಅಂತಲೂ ಕರಿಬೋದು. ಆದರೆ ಮೊಸರು ಅವಲಕ್ಕಿಗೆ ಅದನ್ನು ಒಗ್ಗರಣೆ ಹಾಕಿರ್ತಾರೆ. ನಾನು ಒಗ್ಗರಣೆ ಹಾಕ್ತೀನಿ, ಈ ರೀತಿ ಮಾಡಿದ್ದೀನಿ. ಅಥವಾ ನೀವು ಯಾವ ರೀತಿ ಮಾಡ್ತೀರತ್ತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನೀವು ಮಕ್ಳಿಗೆ ಬಾಕ್ಸಿಗೆ ಹಾಕ್ತಿದ್ರೆ ಸ್ವಲ್ಪ ಮೊಸರನ್ನು ಜಾಸ್ತಿನೇ ಹಾಕಿರಿ. ಯಾಕಂದ್ರೆ ಅದು ಆಮೇಲೆ ಸ್ವಲ್ಪ ಟೈಮ್ ಆದಂಗೆ ಗಟ್ಟಿ ಆಗ್ತದೆ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.